ನನ್ನ ಬೇಟೆಯಾಡ ಕಳಿಸಿದ ನಿನ್ನ ನಿಯತ್ತಿನ ನಾಯಿಗಳು ನೆಕ್ಕಕ್ಕೂ ಶಕ್ತಿ ಇಲ್ಲದೆ ಹೇಗೆ ನೆಲ ಕಚ್ತಿವೆ ನೋಡು. ಈ ನಿನ್ನ ನಾಯಿಗಳಿಗೆ ಬೇಟೆಯಾಡೋ ಆಸೆ ಹಸ್ತಾಗ್ ಮಾತ್ರ ಬರುತ್ತೆ. ಆದ್ರೆ ಈ ವಿಶ್ವನ್ಗೆ ಹುಟ್ಟಾಗ್ಲಿಂದನೇ ಬಂದಿದೆ. ನಾನು ಗುರಿ ಮುಟ್ಟೋದನ್ನ ತಪ್ಸೋದಕ್ಕೆ 5 ಜನ ಅಲ್ಲ 500 ಜನ ಕಳಿಸಿದ್ರು ನಾನು ಏನು ಮಾಡಕ್ಕಾಗಲ್ಲ. ನಿಮ್ಮವ್ರ ಹೆಣಗಳನ್ನೇ ಮೆಟ್ಲು ಮಾಡ್ಕೊಂಡು ನಿನ್ ಮಟ್ಟಕ್ಕೆ ಬಂದು ನಿನ್ನ ಅಟ್ಟಹಾಸನ ಮೆಟ್ಟಿ ನಿಲ್ಲಿಲ್ಲ. ನಾನು ಸಿಂಹದ ಮರಿನೇ ಅಲ್ಲ. ಲಕ್ಷ್ಮೀ ಹೋಗ್ ಸಾಯಿ 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 ಅಂತದೇನಾಗಿದೆ? ನಾನು ಒಬ್ಬನ ಪ್ರೀತಿಸ್ದೆ, ಮನಸ್ಸು ಕೊಟ್ಟು ಮೈ ಬರ್ತೆ. ಈಗ ನಾನು ಮಗುನ್ ತಾಯಿ ಆಗ್ತಾ ಇದ್ದೀನಿ. ಧರ್ಮಾಧಿಕಾರಿಗಳ ಮಗ ಪ್ರೇಮ್. ಈ ವಿಷಯ ಅವ್ನ್ ಗೊತ್ತಾ? ಗೊತ್ತು. ಅದಕ್ಕೆ ಅವನೇ ಹೇಳ್ದ, ಪ್ರೀತಿ ಪ್ರೇಮ ಅನ್ನೋದು ಕಾಮ ಅನ್ನೋ ದಡ ಸೇರಕ್ ಮಾಡ್ಕೊಂಡಿರೋ ಸೇತುವೆ. ದಡ ಸೇರಿದ್ಮೇಲೆ ಸೇತುವೆ ನೋಡೋ ಅಭ್ಯಾಸ ನನಗಿಲ್ಲ. ಈಗ ಏನ್ ಪ್ರಯೋಜನ? ಹೆಣ್ಣು ಒಂದ್ ತೋಟ ಇದ್ದಂಗೆ, ಶೀಲಾನೇ ಹೂವು, ಮನಸ್ಸೇ ಬೇಲಿ. ಬೇಲಿ ಸ್ವಲ್ಪ ಸಡ್ಲಾದ್ರು ದಾಳಿ ಮಾಡೋಕೆ ಜನ ಕಾಯ್ತಾ ಇರ್ತಾರೆ ಅನ್ನೋದನ್ನ ನೀ ಹೆಣ್ಣಾಗಿದ್ದೀರನೇ ಗೊತ್ತಾಗಬೇಕಾಗಿತ್ತು. ಅಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ನೀ ಸಟ್ರೆ ನಿನ್ಗೆ ಅಂಟರ್ ಕಲಕ ಬಿಟ್ಟೋಗುತ್ತಾ? ನೀನ್ ಹೆತ್ತೋರು ಎಷ್ಟು ಸಟ್ಟ ಪಡ್ತಾರೆ ಹೇಳು? ಅವ್ರು ತಮ್ಮ ಜೀವನ ತೇದು ನಿನ್ನ ಬೆಳೆಸಿದಕ್ಕೆ ಇದನ್ನೇ ಅವ್ರು ಕೊಡೋ ಪ್ರತಿಫಲ. ನೋಡು, ಪ್ರಪಂಚದಲ್ಲಿ ಎಲ್ಲರೂ ತಪ್ಪಾಡ್ತಾರೆ. ಅದಕ್ಕೆ ಆತ್ಮಹತ್ಯೆನ ಪರಿಹಾರ ಅಲ್ಲ. ಇದರಿಂದ ಒಬ್ಬಳದೇ ತಪ್ಪಿಲ್ಲ, ಅವನಿದೆ. ಇದಕ್ಕೆ ಪರಿಹಾರ ನಿಮ್ಮಿಬ್ಬರು ಮದುವೆ. ನಾನು ಪ್ರೇಮ್ ಅಂದ್ರೆ ಪ್ರೇಮಿಸೋದು, ಮಾ ಅಂದ್ರೆ ಮರ್ತು ಬಿಡೋದು. ಇವೆರಡು ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ. ನಾನು ವಿಶ್ವ ಅಂದ್ರೆ ಪ್ರಪಂಚ ಸೃಷ್ಟಿ ಆದ್ಮೇಲೆ ಪ್ರೇಮ ಹುಟ್ಟಿದ್ದು. ಈಗ ಪ್ರೇಮ ಈ ವಿಶ್ವನ ಕೈಲಿದೆ. ಅದನ್ನ ಹೇಗಾದ್ರೂ ಮಾಡಿ ನಿನಗೆ ಕೊಡಿಸ್ತೀನಮ್ಮ. ಅಲ್ಲಪ್ಪ ವಿಶ್ವ, ಅವರು ದೊಡ್ಡವರು. ನಾಳೆ ದಿನ ನ್ಯಾಯ ಪಂಚಾಯತಿ ಆಗಿ ಊರ್ನವ್ರ ಮುಂದೆ ಗುಟ್ಟು ರಟ್ಟಾದ್ರೆ ಇವಳನ್ನ ಯಾರಪ್ಪ ಮದುವೆ ಆಗ್ತಾರೆ? ಹೇಗಾದ್ರೂ ಮಾಡಿ ನನ್ನ ಮಗಳು ಬಾಳ್ ಕೊಡ್ಸಪ್ಪ. ನಾಳೆನೆ ಮಿನಿಸ್ಟರ್ ಮಗಳ ಜೊತೆ ಅವನ್ ಮದುವೆ ಆಗ್ತಾ ಇದೆ. ನೋಡಿ, ದೇವರಿಟ್ರ ಮುಹೂರ್ತನ ಯಾರು ತಪ್ಸಕ್ಕಾಗ. ಆದ್ರೆ ಹೆಣ್ಣನ್ನು ಬದಲಾಯಿಸೋ ಶಕ್ತಿ ಈ ವಿಶ್ವನಿಗಿದೆ.